ಹೈಪೋಥೈರಾಯ್ಡಿಗೆ ಸಪ್ಲಿಮೆಂಟ್. ಸೊ ನೀವು ಅವರಿಗೆ ಡಿಟಾಕ್ಸಿಫಿಕೇಶನ್ ಆಗ್ಬೇಕು. ಓಕೆ, ಸೊ ಅದಕ್ಕಾಗಿ ಗ್ಯಾನೋಡರ್ಮಾ ಕ್ಯಾಪ್ಸಲ್ ಬಿಫೋರ್ ಫುಡ್ ಡೇ ಕೊಡ್ಬೇಕು. ಯಾಕಂತ ಹೇಳಿದ್ರೆ ಬಿಫೋರ್ ಫುಡ್ ಅಲ್ಲಿ ಸಪ್ಲಿಮೆಂಟ್ ಗಳನ್ನ ಇಂಟೇಕ್ ಮಾಡಿದ್ರೆ ಫಾಸ್ಟ್ ಆಗಿ ಅಬ್ಸರ್ವೇಷನ್ ಆಗುತ್ತೆ. ಈ ಡಯಾಬಿಟಿಸ್ ಪೇಷಂಟ್, ಥೈರಾಯ್ಡ್ ಪೇಷಂಟ್ ಅವರಿಗೆ ಬಿಫೋರ್ ಫುಡ್ ಕೊಟ್ರೆ ತುಂಬಾ ಒಳ್ಳೇದು. ಯಾಕಂತ ಹೇಳಿದ್ರೆ ಅವ್ರದ್ದು ಅಲ್ಲೇ ಹಾರ್ಮೋನ್ಸ್ ಗಳಲ್ಲಿ ಇಂಬ್ಯಾಲೆನ್ಸ್ಮೆಂಟ್ ಗಳು ಬರುವಂತದ್ದು ಅಲ್ಲೇ ರಿಪೇರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಗ್ಯಾನೋಡರ್ಮಾ ಬೆಳಿಗ್ಗೆ ಒಂದು ರಾತ್ರಿ ಒಂದು ಬಿಫೋರ್ ಫುಡ್ ಕೊಡ್ಬೇಕು. ಡಿಟಾಕ್ಸಿಫಿಕೇಶನ್ ಪರ್ಪಸ್ಗಾಗಿ ನಾವು ಕೊಡ್ತೀವಿ ಒಂದು. ಎರಡನೇದಾಗಿ ನೋನಿ ಕ್ಯಾಪ್ಸಲ್ ಬಿಫೋರ್ ಫುಡ್. ನೋನಿ ಅಂತೂ ಯಾವಾಗ್ಲೂ ಅಷ್ಟೇ, ಯಾವ ಪೇಷಂಟ್ ಕೊಟ್ರು ಸಮೇತ ಬಿಫೋರ್ ಫುಡ್ ಕೊಡ್ಬೇಕು. ಆಫ್ಟರ್ ಫುಡ್ ಕೊಟ್ರೆ ಕೆಲಸ ಮಾಡಲ್ಲ. ಓಕೆ, ಸೊ ನೋನಿ ಕ್ಯಾಪ್ಸಲ್ ಬೆಳಿಗ್ಗೆ ಒಂದು ರಾತ್ರಿ ಒಂದು ಬಿಫೋರ್ ಫುಡ್ ಕೊಡ್ಬೇಕು. ಈ ನೋನಿ ಕ್ಯಾಪ್ಸಲ್ದು ಕೆಲಸ ಏನು ಗೊತ್ತಾ? ಸೆಲ್ಸ್ ಅಂತ ಯಾವುದು? ಥೈರಾಯ್ಡ್. ಈ ಥೈರಾಯ್ಡ್ ಗ್ಲ್ಯಾಂಡ್ಸ್ ಅಲ್ಲಿ ಜೀವಕೋಶಗಳು ಇರುತ್ತೆ ನಮ್ದು. ಓಕೆ, ಅಂದ್ರೆ ಹಾರ್ಮೋನ್ ಅಂತ ಹೇಳಿದ್ರೆ ಏನು? ರಕ್ತದ ಒಳಗಡೆ ಇರುವಂತದ್ದು ಒಂದು ಜೀವಕೋಶ. ಓಕೆ, ಇದನ್ನ ಹೆಚ್ಚು ಮಾಡಿ ಕೊಡುವುದ್ರಲ್ಲಿ ಹೆಲ್ಪ್ ಮಾಡಿ ಕೊಡುತ್ತೆ ನೋನಿ ಕ್ಯಾಪ್ಸಲ್. ನಾನು ಹೇಳಿದ್ದೀನಿ ಹೈಪೋಥೈರಾಯ್ಡ್ ಅವರಿಗೆ ಹಾರ್ಮೋನ್ ತುಂಬಾ ಕಡಿಮೆ ಇರುತ್ತೆ, ಪ್ರೊಡಕ್ಷನ್ ಆಗಲ್ಲ. ನೋನಿ ಕ್ಯಾಪ್ಸಲ್ ಕೊಟ್ಟ ತಕ್ಷಣ ಅವ್ರದ್ದು ಪ್ರೊಡಕ್ಷನ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಅದಕ್ಕಾಗಿ ಅವ್ರಿಗೆ ಏನು ಕೊಡ್ಬೇಕಂತ ಹೇಳಿದ್ರೆ ನೋನಿ ಕ್ಯಾಪ್ಸಲ್ ಅನ್ನ ಈ ಪರ್ಪಸ್ಗಾಗಿ ನಾವು ಕೊಡುವಂತದ್ದು ಗ್ಯಾನೋಡರ್ಮಾ ನೋನಿ ಕ್ಯಾಪ್ಸಲ್. ಅದ್ರ ಜೊತೆಯಲ್ಲಿ ಫ್ಲಾಕ್ಸ್ ಆಯಿಲ್. ಓಕೆ, ಸೊ ಥೈರಾಯ್ಡ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಇದೆ ಅಂತ ಹೇಳಿದ್ರೆ, ಥೈರಾಯ್ಡ್ ಪೇಷಂಟ್ ಹಾರ್ಮೋನ್ ತುಂಬಾ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಬ್ಲಡ್ ಥಿಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬ್ಲಡ್ ಥಿಕ್ ಆಗ್ಬಾರ್ದು ನಮ್ದು. ಓಕೆ, ಹಾರ್ಮೋನ್ ಪ್ರೊಡಕ್ಷನ್ ಆಗ್ತಾ ಇಲ್ಲ, ಇರುವುದು ಹಾರ್ಮೋನ್ಸಿಗೆ ವರ್ಕ್ ಜಾಸ್ತಿ ಸಿಗುತ್ತೆ. ಓಕೆ, ಸೊ ಅದಕ್ಕಾಗಿ ಆ ಬ್ಲಡ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಥಿಕ್ ಆಗಿರುತ್ತೆ. ಆ ಥಿಕ್ ಆಗಿರುವಂತಹ ಬ್ಲಡ್ ಅನ್ನ ಥಿನ್ ಮಾಡ್ಲಿಕ್ಕೆ ಒಮೆಗಾ 3 ಒಮೆಗಾ 6 ನಮಗೆ ಕಂಟೆಂಟ್ ಫ್ಯಾಟಿ ಆಸಿಡ್ ಬೇಕಾಗುತ್ತೆ. ಸೊ ಅದು ನಮ್ದು ಯಾವ್ದ್ರಲ್ಲಿ ಇದೆ? ಅಕ್ಸಿ ಬೀಜದಲ್ಲಿ ಇದೆ. ಸೊ ಫ್ಲಾಕ್ಸೀಡ್ ಆಯಿಲ್ ಅನ್ನ ನಾವು ಕೊಡ್ಬೇಕಾಗುತ್ತೆ. ಇದು 3 ಮೇನ್ ಸಪ್ಲಿಮೆಂಟ್ ಹೈಪೋಥೈರಾಯ್ಡಿಗೆ: ನೋನಿ, ಗ್ಯಾನೋಡರ್ಮಾ, ಫ್ಲಾಕ್ಸ್ ಆಯಿಲ್ ಸಮೇತ ಬಿಫೋರ್ ಫುಡ್ ಕೊಡಿ, ಬೆಳಿಗ್ಗೆ ಒಂದು ರಾತ್ರಿ ಒಂದು. ಇನ್ನೊಂದು ಅಡ್ವಾಂಟೇಜಸ್ ಏನು ಗೊತ್ತಾ? ನೀವು ಗ್ಯಾನೋಡರ್ಮಾ ಡಿಟಾಕ್ಸಿಫಿಕೇಶನ್ ಆಗುವಾಗ ಈ ದಪ್ಪ ಇದ್ದವ್ರದ್ದು ಬಾಡಿದು ವೇಟ್ ರೆಡ್ಯೂಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಗ್ಯಾನೋಡರ್ಮಾ ಡಿಟಾಕ್ಸಿಫಿಕೇಶನ್ ಒಂದು ಅಬ್ಸರ್ವೇಷನ್ ಮಾಡ್ಕೊಳ್ಬೇಕು. ಅವರು ನೀರು ತುಂಬಾ ಚೆನ್ನಾಗಿ ಕುಡಿಬೇಕು, ಮಿನಿಮಮ್ 3 ಲೀಟರ್. ಯಾಕಂತಂದ್ರೆ ಗ್ಯಾನೋಡರ್ಮಾ ಹೀಟ್ ಕ್ಯಾಪ್ಸಲ್. ಯಾಕಂತಂದ್ರೆ ಹೀಟ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಏನಾಗಲ್ಲ ಅಂತ ಹೇಳಿದ್ರೆ ನಮ್ದು ಗಲೀಜು ಹೊರಗಡೆ ಬರಲ್ಲ. ಓಕೆ, ಸೊ ಎರಡನೇದು ನೋನಿ ಕ್ಯಾಪ್ಸಲ್. ಸೊ ಇದು ಸೆಲ್ಸ್ ಗಳನ್ನ ಉತ್ಪಾದನೆ ಮಾಡುತ್ತಂತ ಹೇಳಿದ್ರೆ ಬಾಡಿ ಒಳಗಡೆ ಫೈಟಿಂಗ್ ಜಾಸ್ತಿ ನಡೆಯುತ್ತೆ, ಜಾಸ್ತಿ ಪ್ರೊಡಕ್ಷನ್, ಹೀಟ್ ಅಗೇನ್ ಜಾಸ್ತಿ ಬರುತ್ತೆ ನೋನಿಯಲ್ಲಿ. ಇವನ್ ಫ್ಲಾಕ್ಸ್ ಆಯಿಲ್, ಇಟ್ ಇಸ್ ನಾಟ್ ಎ ಹೀಟ್. ಇದು ಹೀಟ್ ಅನ್ನೋದು ಏನಿಲ್ಲ, ಬಟ್ ಏನಂತ ಹೇಳಿದ್ರೆ ನಾರ್ಮಲ್ ಟೆಂಪರೇಚರ್ ಅಲ್ಲಿ ಇರುತ್ತೆ. ಬಟ್ ಈ ಫ್ಲಾಕ್ಸಿಡ್ ಆಯಿಲ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೊಲೆಸ್ಟ್ರಾಲ್ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ದು ಬ್ಲಡ್ ಅಲ್ಲಿ ಇರುವಂತದ್ದು ಕೊಲೆಸ್ಟ್ರಾಲ್ ಏನಾಗುತ್ತೆ? ಬರ್ನ್ ಆಗುತ್ತೆ. ಸೊ ಇದು 3 ಇರೋದ್ರಿಂದ ಅವರಿಗೆ ಏನನ್ನ ಸಜೆಷನ್ ಮಾಡ್ಬೇಕು? ನೀರು ಕುಡಿಲಿಕ್ಕೆ ಸಜೆಷನ್ ಮಾಡ್ಬೇಕು. ಸಪೋಸ್ ನೀರು ಕುಡಿಯಲ್ಲ ಇಂಥವ್ರು ಕಸ್ಟಮರ್ ಸಿಗ್ತಾರೆ ನಮಗೆ. ಸೊ ಆ ಟೈಮಲ್ಲಿ ನಾವ್ ಏನ್ ಮಾಡ್ಬೇಕು? ನಮ್ದು ಬ್ಯೂಟಿಫುಲ್ ಕ್ಯಾಪ್ಸಲ್ ಅಲೋವಿರಾ ಕ್ಯಾಪ್ಸಲ್ ಅನ್ನ ಕೊಟ್ಟು ಬಿಡ್ಬೇಕು. ಸೊ 4 ಕಂಟಿನ್ಯೂಸ್ ಆಗಿ ನೋ ಚೇಂಜಸ್ 6 ತಿಂಗಳವರೆಗೆ ಇದೇ ಸಪ್ಲಿಮೆಂಟರಿಯನ್ನ ಅವರಿಗೆ ನಾವು ಪ್ರೊವೈಡ್ ಮಾಡಿ ಕೊಡ್ಬೇಕು. ಯಾಕಂತಂದ್ರೆ ಅವ್ರದ್ದು ಹಾರ್ಮೋನ್ಸ್ ಏನಾಗ್ಬೇಕು? ಜಾಸ್ತಿ ಆಗ್ಬೇಕು, ಡಿಟಾಕ್ಸಿಫಿಕೇಶನ್ ಆಗ್ಬೇಕು 6 ಮಂತ್ಸ್ ಸಮೇತ. ಯಾಕಂತಂದ್ರೆ ಅವರ ಬಾಡಿ ಒಳಗಡೆ ಡಿಟಾಕ್ಸಿಫಿಕೇಶನ್ ಆದಷ್ಟು ಅವರ ಬಾಡಿ ವೇಟ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಸೊ ಇಟ್ ಇಸ್ ವೆರಿ ಗುಡ್ ರಿಸಲ್ಟ್ ನನಗೆ ಬಂತು ವಿತಿನ್ 4 ಮಂತ್ಸ್. ಸೊ ನನ್ನ ಅಪ್ಲೈನರ್ ನೋಡಿದಾಗೆ ಹೇಳಿದ್ರು ಸ್ಟಾಪ್ ಯೂಸಿಂಗ್ ದಿ ಸಪ್ಲಿಮೆಂಟ್. ಯಾಕಂತಂದ್ರೆ ನಂದು ಬಾಡಿದು ವೇಟ್ 86-88 kgs ವರೆಗೆ ಇತ್ತು. ಇಮಿಡಿಯೇಟ್ಲಿ ನನ್ನ ಬಾಡಿ ವೇಟ್ ಎಷ್ಟಕ್ಕೆ ಬಂತು ಗೊತ್ತಾ? 68 ಬಂತು ವಿತಿನ್ 4 ಮಂತ್ಸ್. ಯಾವ್ದು ವೇಟ್ ಲಾಸ್ ತಗೊಳ್ಳಿಲ್ಲ, ಏನಿಲ್ಲ. ಬಿಕಾಸ್ ನನಗೆ ಥೈರಾಯ್ಡ್ ಅಷ್ಟು ಹೆವಿಯಲ್ಲಿ ಇತ್ತು. ಅದ್ರ ಜೊತೆಯಲ್ಲಿ ಹೈಪೋಥೈರಾಯ್ಡ್ ಅವರಿಗೆ ಫುಡ್ ಅಲ್ಲಿ ರಿಸ್ಟ್ರಿಕ್ಷನ್. ಯಾವ್ದು ಫುಡ್ ಅಲ್ಲಿ ರಿಸ್ಟ್ರಿಕ್ಷನ್ ಅಂತ ಹೇಳಿದ್ರೆ ಫ್ಯಾಟಿ ಫುಡ್ಸ್ ಗಳನ್ನ ನಾವು ಇಂಟೇಕ್ ಮಾಡಬಾರ್ದು. ಫ್ಯಾಟಿ ಫುಡ್ ಅಂತ ಹೇಳಿದ್ರೆ ಯಾವುದು? ನಾನ್ ವೆಜ್ ಅಲ್ಲೂ ಯಾವುದು ಮೇನ್ ಇಂಪಾರ್ಟೆಂಟ್? ರೆಡ್ ಕಲರ್ ಮೀಟ್ಸ್, ಅದನ್ನ ಇಂಟೇಕ್ ಮಾಡಬಾರ್ದು. ಥೈರಾಯ್ಡಿಗೆ ವಿಷ ಮಾಂಸ ತಗೊಳ್ಳೋದು ವಿಷ, ನೆನ್ಪಲ್ಲಿ ಇಟ್ಕೊಳ್ಳಿ. ಇವನ್ ಥೈರಾಯ್ಡ್ ಗ್ಲ್ಯಾಂಡ್ಸ್ ಗಳು ಬಂದು ಬಿಟ್ಟು ಅಂದ್ರೆ ನಾಟ್ಸ್ ಗಳು
ಥೈರಾಯ್ಡ್ ಅನ್ನ ನಾವು ಹಂಗೇನೆ ಬಿಟ್ಟು ಬಿಟ್ರೆ ಇಲ್ಲಿ ಗಂಟುಗಳು ಆಗ್ಬಿಡುತ್ತೆ, ಬ್ಲಡ್ ಪಾಸ್ ಆಗಲ್ಲ, ಹಾರ್ಮೋನುಗಳು ಏನಾಗುತ್ತೆ ಅಂತ ಹೇಳಿದ್ರೆ ಗಟ್ಟಿ ಆಗ್ಬಿಟ್ಟು ಬ್ಲಡ್ ಕ್ಲಾಟ್ ಆಗುತ್ತೆ. ಬ್ಲಡ್ ಕ್ಲಾಟ್ ಆದ್ರೆ ಅವ್ರು ಇಂಗ್ಲಿಷ್ ಕ್ಯಾಪ್ಸಲ್ ಅನ್ನೇ ತಗೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಓಕೆ, ಒಂದು ದಿನ ಸೈಡ್ ಎಫೆಕ್ಟ್ ಹೊಡೆಯುತ್ತೆ, ಇಲ್ಲಿ ಗಂಟಾಗುತ್ತೆ. ಗಂಟಾದ್ರೆ ಏನ್ ಮಾಡ್ತಾರೆ, ಇಲ್ಲಿ ಕುಯ್ದು ಬಿಟ್ಟು ಆ ಗಂಟನ್ನ ತೆಗಿತಾರೆ, ಲೈಫ್ ಟೈಮ್ ವೇಟ್ ಮುಟ್ಲಿಕ್ಕಿಲ್ಲ. ಇವಾಗ ನಮ್ ಸಪ್ಲಿಮೆಂಟ್ ತಕೊಂಡ್ರೆ 6 ತಿಂಗಳು ಆದ ಮೇಲೆ ರೇರ್ ಬಟ್ ಕಂಟ್ರೋಲ್ ಅಲ್ಲಿ ಯೂಸ್ ಮಾಡ್ಬೇಕು. ಯಾಕಂತಂದ್ರೆ ಒಂದು ಸಲ ಅವರ ಬಾಡಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ಮೆಂಟ್ ಆಗಿದೆ ಅಂತ ಹೇಳಿದ್ರೆ ನೋಡಿ, ಒಂದು ಸಲ ಸ್ಟಾರ್ಟಿಂಗ್ ಅಲ್ಲಿ ನಾವು ವೆಹಿಕಲ್ ಗಳನ್ನ ಶೋರೂಮ್ ಇಂದ ತರ್ತೀವಿ, ಹೆಂಗಿರುತ್ತೆ ಅದರದ್ದು ಇಂಜಿನ್, ಹೆಂಗಿರುತ್ತೆ ಮೈಲೇಜ್, ಹೆಂಗಿರುತ್ತೆ. ಸಿಮಿಲರ್ ಮೈ ಡಿಯರ್ ಫ್ರೆಂಡ್ಸ್, ಒಂದ್ಸಲ ಅದು ರೋಡಿಗೆ ಬಂತು, 5 ವರ್ಷ ಆಯ್ತು, 5 ವರ್ಷ ವ್ಯಾರಂಟಿ ಇರುತ್ತೆ ಎಲ್ಲಕ್ಕೂ ಸಮೇತ. 5 ವರ್ಷ ಆದ್ಮೇಲೆ ಇಂಜಿನ್ ವೀಕ್ ಆಗಿ ಸಿಮಿಲರ್ ಒಂದು ಸಲ ನಮ್ಮ ಬಾಡಿಗೆ ಯಾವುದೇ ಒಂದು ಡಿಸೀಸ್ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ರೆ ಯಾವ ಫುಡ್ ಇಂದ ಆಗಿದೆ ಆ ಫುಡ್ ಅನ್ನ, ಯಾವುದೇ ಡಿಸೀಸ್ ಇರ್ಬೋದು, ಕಂಟ್ರೋಲ್ ಅಲ್ಲಿ ತಕೊಳ್ಬೇಕು. ಸೊ ಆಫ್ಟರ್ 6 ಮಂತ್ಸ್ ಆದ್ಮೇಲೆ ನಮ್ಮ ಥೈರಾಯ್ಡ್ T3 T4 TSH ನಾರ್ಮಲ್ ವ್ಯಾಲ್ಯೂ ಅಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ ಅವರಿಗೆ ಒಂದು ನಾವು ಸಜೆಷನ್ ಮಾಡ್ಬೇಕು, ನಾನ್ ವೆಜ್ ಅಂದ್ರೆ ಫ್ಯಾಟಿ ಫುಡ್ ಗಳನ್ನ, ಹೈಪೋಥೈರಾಯ್ಡ್ ದಪ್ಪ ಇದ್ದವರಿಗೆ ಹೇಳ್ತಾ ಇದ್ದೀನಿ ನಾನು ಓಕೆ, ಅದನ್ನ ನಾರ್ಮಲ್ ಆಗಿ ಇಂಟೆಕ್ ಮಾಡ್ಲಿ. ಅಂದ್ರೆ ವಾರಕ್ಕೆ 1 ಸಲ ತಗೊಳ್ಳೋದೇ ಇಲ್ಲ ಅಂತ ಹೇಳಿದ್ರೆ ವೆರಿ ಗುಡ್. ಯಾಕಂತ ಹೇಳಿದ್ರೆ ನಾನಂತೂ ತಗೊಳ್ತೀನಿ ರೇರ್ 15 days once, ಯಾಕಂದ್ರೆ ನನಗೆ ಗೊತ್ತಿದೆ ಅದು ತಕೊಂಡ್ರೆ ಹೆವಿ ಪುನಃ ಬರುವಂತದ್ದು ಚಾನ್ಸಸ್ ಇದೆ ಓಕೆ, ಅದಕ್ಕಾಗಿ ನಾನು ತಗೊಳ್ಳಲ್ಲ. ಸೊ ಚಿಕನ್ ವೈಟ್ ಕಲರ್ ಮೀಟ್ಸ್ ಗಳನ್ನ ಇಂಟೇಕ್ ಮಾಡಬಹುದು, ರೆಡ್ ಕಲರ್ ಫ್ಯಾಟಿ ಇರುವಂತದ್ದು. ಸೊ ವೆಜಿಟೇರಿಯನ್ ಅಲ್ಲಿ ನಾನು ಹೇಳ್ಬೇಕಂತ ಹೇಳಿದ್ರೆ ತುಪ್ಪ, ಬೆಣ್ಣೆ ಓಕೆ, ಸೊ ಈ ಟೈಪ್ ಐಟಮ್ ಗಳನ್ನ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ಬೇಕು ವೆಜಿಟೇರಿಯನ್ಸ್ ಗಳಿಗೆ ಓಕೆ. ಇದು ಹೈಪೋಥೈರಾಯ್ಡ್ ಆಯ್ತು. ಸೊ ನೆಕ್ಸ್ಟ್ ನಮ್ದು ಹೈಪರ್ ಥೈರಾಯ್ಡ್, ತುಂಬಾನೇ ಏನಿರುತ್ತೆ ಹಾರ್ಮೋನ್ಸ್ಗಳು ಓಕೆ. ಸೊ ಈ ಜಾಸ್ತಿ ಹಾರ್ಮೋನ್ಸ್ ಗಳನ್ನ ನಾವು ಕಂಟ್ರೋಲ್ ಅಲ್ಲಿ ಮಾಡ್ಬೇಕು ಅಂತ ಹೇಳಿದ್ರೆ ಇವ್ರಿಗೂ ನಾವು ಗ್ಯಾನೋಡರ್ಮಾ ಎಲ್ಲ ಕೊಡಬಾರ್ದು ಓಕೆ. ಫುಡ್ ಪ್ಯಾಚ್ ಕೊಟ್ರೆ ಇಟ್ಸ್ ರೈಟ್, ಗ್ಯಾನೋಡರ್ಮಾ ಡೈಲಿ ಡಿಟಾಕ್ಸಿಫಿಕೇಶನ್ ಬೇಕಂತ ಬಿಟ್ಟಿಲ್ಲ. ಯಾಕಂದ್ರೆ ಇವರಿಗೆ ಡೈಲಿ ಡಿಟಾಕ್ಸಿಫಿಕೇಶನ್ ಕೊಟ್ರೆ ಆಲ್ರೆಡಿ ಮುಂಚೆನೆ ಲೀನ್ ಇರ್ತಾರೆ, ಫುಲ್ ವೀಕ್ ಆಗ್ಬಿಡ್ತಾರೆ, ಬೈದ್ ಬಿಡ್ತಾರೆ ನಮಗೆ. ಇವರಿಗೆ ಹಾರ್ಮೋನುಗಳು ಬ್ಯಾಲೆನ್ಸ್ ಆಗ್ಬೇಕಂತ ಹೇಳಿದ್ರೆ ನಮ್ದು ಸೂಪರ್ ಕಿಂಗ್ ಫುಡ್ ಸ್ಪಿರುಲಿನಾವನ್ನ ಕೊಡ್ಬೇಕು. ಹೈಪರ್ ಥೈರಾಯ್ಡ್ ಸ್ಲಿಮ್ ಇರ್ತಾರೆ ಓಕೆ, ಅವರ ಹಾರ್ಮೋನ್ಗಳನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕಾಗಿ ಸ್ಪಿರುಲಿನಾ ಕ್ಯಾಪ್ಸುಲ್ ಅನ್ನ ಬೆಳಿಗ್ಗೆ 1, ರಾತ್ರಿ 1 ಆಫ್ಟರ್ ಫುಡ್ ಆದ ಮೇಲೆ ಕೊಡ್ಬೇಕು. ನೋಡಿ ಎಂತ ಡಿಫ್ರೆನ್ಸಸ್ ಇದೆ ಓಕೆ. ದಪ್ಪ ಇದ್ದವರಿಗೆ ಬಿಫೋರ್ ಫುಡ್, ಸೊ ಆಫ್ಟರ್ ಫುಡ್ ಯಾರಿಗೆ ಅಂತ ತುಂಬಾ ಲೀನ್ ಇದ್ದವರಿಗೆ ಆಫ್ಟರ್ ಫುಡ್ ಸ್ಪಿರುಲಿನಾ. ಮತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಯಾಕಂತ ಹೇಳಿದ್ರೆ ಇವರಲ್ಲಿ ಇಮ್ಯುನಿಟಿ ಸಿಸ್ಟಮ್ ಅನ್ನ ನಾವು ಕಂಟ್ರೋಲ್ ಅಲ್ಲಿ ತರಬೇಕು. ಹೈಪೋ ಥೈರಾಯ್ಡ್ ನಾರ್ಮಲ್ ಅಲ್ಲಿ ತರಬೇಕು ಅಂತ ಹೇಳಿದ್ರೆ ಇವರಿಗೆ ಆಲ್ ಮಲ್ಟಿ ವಿಟಮಿನ್ ಬ್ಯಾಲೆನ್ಸ್ ಅಲ್ಲಿ ಕೊಡ್ಬೇಕಾಗ್ತದೆ ನಾವು ಓಕೆ. ಸೊ ಇದಕ್ಕೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕ್ಯಾಪ್ಸಲ್ ಅಂತ ಹೇಳಿದ್ರೆ ನಮ್ದು ಸಿ ಬಕ್ತಾನ್, ಬರ್ಕೊಳ್ಳಿ ಸಿ ಬಕ್ತಾನ್, ಸ್ಪಿರುಲಿನಾ ಅಂಡ್ ಸಿ ಬಕ್ತಾನ್. ಸಿ ಬಕ್ತಾನ್ ಸಮೇತ ಬೆಳಿಗ್ಗೆ 1, ರಾತ್ರಿ 1 ಆಫ್ಟರ್ ಫುಡ್. ನನಗೆ ಟೈಮ್ ತುಂಬಾನೇ ಕಡಿಮೆ ಇರೋದ್ರಿಂದ ನನಗೆ ಈ ಕ್ಯಾಪ್ಸಲ್ಸ್ ಗಳದ್ದು ಫೋಟೋಸ್ ಗಳನ್ನ ತೋರ್ಸ್ಲಿಕ್ಕೆ ಆಗಲ್ಲ, ಬಟ್ ಟ್ರೈ ಮಾಡ್ತೇನೆ ನಾನು. ಹೆಲ್ತ್ ಗೈಡ್ ಅಲ್ಲಿ ಅದನ್ನ ಹಾಕ್ಬಿಟ್ಟು ತೋರಿಸ್ತೇನೆ ಓಕೆ. ಸೊ ಸಿ ಬಕ್ತಾನ್ ಕ್ಯಾಪ್ಸಲ್, SEA ಬಕ್ತಾನ್, BUCK THORN, ಸಿ ಬಕ್ತಾನ್. ಯಾಕಂತಂದ್ರೆ ಇದು ಎರಡರಲ್ಲೂ ಸಮೇತ ಇಮ್ಯುನಿಟಿ ಸಿಸ್ಟಮ್ ಜಾಸ್ತಿ ಆಗುವಾಗ ಅವರ ಹಾರ್ಮೋನುಗಳು ಬ್ಯಾಲೆನ್ಸ್ ಆಗ್ಲಿಕ್ಕೆ ಶುರು ಆಗುತ್ತೆ. ಇವರಿಗೆ ಫುಡ್ ಪ್ಯಾಚ್ ಒಂದೇ ಕೊಡ್ಬೋದು, ಗ್ಯಾನೋಡರ್ಮಾ, ನೋನಿ, ಫ್ಲಾಕ್ಸ್ ಆಯಿಲ್ ಯಾವ್ದರದ್ದು ಸಮೇತ ನೆಸೆಸಿಟಿ ಇರಲ್ಲ. ಬೈ ಚಾನ್ಸ್ ಈ ಒಂದು ಸಪ್ಲಿಮೆಂಟರಿಯನ್ನ ನೀವು ಕೊಟ್ಟು ಬಿಟ್ರೆ ಅವ್ರು ಇನ್ನೂ ವೀಕ್ ಆಗ್ಬಿಡ್ತಾರೆ. ಸೊ ಯಾವಾಗ್ಲೂ ಕನ್ಫ್ಯೂಷನ್ ಇರುತ್ತೆ, ಅದಕ್ಕಾಗಿ ಹೇಳಿದ್ದಾನೆ. ಇಸ್ ಇಟ್ ಕ್ಲಿಯರ್? ಸೊ ಕರೆಕ್ಟ್ ಆಗಿ ಕ್ಲಿಯರ್ ಆಗಿದ್ರೆ ದಯವಿಟ್ಟು ಚಾರ್ಟ್ ಸೆಕ್ಷನ್ ಅಲ್ಲಿ ಅಂಡರ್ಸ್ಟುಡ್ ಅಂತ ಹೇಳ್ಬಿಟ್ಟು ಬರೀರಿ. ಅಂಡರ್ಸ್ಟುಡ್ ಪ್ರಾಬ್ಲಮ್ಗಳು ಕಂಟ್ರೋಲ್ ಅಲ್ಲಿ ಬರುತ್ತೆ ಓಕೆ. ನನ್ಗೂ ಸಮೇತ ಆಲ್ಮೋಸ್ಟ್ ಆಲ್ ಥೈರಾಯ್ಡ್ ಸಮಥಿಂಗ್ ಅರೌಂಡ್ 12 years ಇರೋದ್ರಿಂದ ನನಗೆ ಕನ್ಸೀವೇ ಆಗ್ಲಿಲ್ಲ. ಒಂದೇ ಮಗು ನನಗೆ ಇರುವಂತದ್ದು, ಕನ್ಸೀವೇ ಆಗಿಲ್ಲ. ಬಿಕಾಸ್ ನನಗೆ ಥೈರಾಯ್ಡ್ ಗೊತ್ತಿರ್ಲಿಲ್ಲ ಆ ಟೈಮಲ್ಲಿ ನಮಗೆ ಓಕೆ. ಸೊ ಇವಾಗ ನಾನು ಲೇಡೀಸ್ ಗಳ ಬಗ್ಗೆಯಲ್ಲಿ ಮಾತಾಡ್ತೇನೆ. ಸೊ ಲೇಡೀಸ್ ಗಳ ಬಗ್ಗೆಯಲ್ಲಿ ಮಾತಾಡ್ಬೇಕಂತ ಹೇಳಿದ್ರೆ ಬಿ ಸೀರಿಯಸ್. ಯಾಕಂತ ಹೇಳಿದ್ರೆ ಇವತ್ತು ನೋಡಿ ನಮ್ಮಲ್ಲಿ ಇಲ್ಲಿ ಟೋಟಲ್ ಆಗಿ ನಾವು ಎಷ್ಟು ಮೆಂಬರ್ಸ್ ಇದ್ದೀವಿ? ಸೊ ನನ್ನನ್ನ ಬಿಟ್ರೆ 68 ಪೀಪಲ್ಸ್ ಇದ್ದೀವಿ. ಇದ್ರಲ್ಲಿ ನಮ್ಮ ಯಂಗ್ ಯೂತ್ ಗಳು ಇರ್ಬೋದು
ಅನ್ಮ್ಯಾರಿಡ್ ಪರ್ಸನ್ ಇರ್ಬೋದು, ಮ್ಯಾರಿಡ್ ಪರ್ಸನ್ ಇರ್ಬೋದು. ಓಕೆ, ಸೊ ಇಲ್ಲಿ ಎಸ್ ವುಮೆನ್ಸ್, ಎಸ್ ಮೇಡಮ್ ಹೇಳ್ತಾರೆ ನಾನು. ಓಕೆ, ಶತಾವರಿ ಅದ್ರ ಬಗ್ಗೆ ಟಾಪಿಕ್ ಅಲ್ಲೇ ಬರ್ತೇನೆ ನಾನು ವುಮೆನ್ಸ್ಗೆ. ಓಕೆ, ಸೊ ಇವಾಗ ಲೇಡೀಸ್ಗಳು ವೆರಿ ಇಂಪಾರ್ಟೆಂಟ್ ಅಲ್ವಾ? ಲೇಡೀಸ್ಗಳು ಎಲ್ಲರ ಮನೆಯಲ್ಲಿ ಲೇಡೀಸ್ ಇಲ್ಲ ಅಂತ ಹೇಳಿದ್ರೆ ಆ ಮನೆನೇ ಅಲ್ಲ. ಮನೆಯಲ್ಲಿ ಹೆಂಗಸು ಇಲ್ಲ ಅಂತ ಹೇಳಿದ್ರೆ ಅದು ಮನೆನೇ ಆಗಿರುವುದಿಲ್ಲ. ಅದ್ರ ಜೊತೆಯಲ್ಲಿ ಎಲ್ಲಾ ಜೆಂಟ್ಸ್ಗಳಿಗೆ ಲೇಡೀಸ್ಗಳಿಗಿಂತಾನೆ ಅವರು ಈ ಪ್ರಪಂಚವನ್ನ ಕಣ್ಣು ಬಿಟ್ಟು ನೋಡಿದ್ದಾರೆ. ಓಕೆ, ಸೊ ನಮ್ಮ ಲೇಡೀಸ್ಗಳದ್ದು ಕೇರ್ ತುಂಬಾ ಜಾಸ್ತಿ ಮಾಡ್ಬೇಕಾಗುತ್ತೆ. ನಮ್ಮ ಒಂದು ಈ ಪೀರಿಯಡ್ಸ್ ಗಳು, ಮಂತ್ಲಿ ಮೆನ್ಸುರೇಷನ್ಸ್ ಗಳು ನಡೆಯುವಾಗ. ಓಕೆ, ಸೊ ಇದ್ರಲ್ಲಿ ಜೆಂಟ್ಸ್ ಗಳದ್ದು ಪಾತ್ರ ನಾನ್ ಹೇಳೋದಾದ್ರೆ ತುಂಬಾ ಜಾಸ್ತಿ ಇರುತ್ತೆ. ಬಿಕಾಸ್ ಆ ಟೈಮ್ ಅಲ್ಲಿ ಸೋ ಮೆನಿ ಪ್ರಾಬ್ಲಮ್ಸ್ ಲೇಡೀಸ್ ಗಳು ಸಫರ್ ಆಗ್ತಾ ಇರ್ತಾರೆ. ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಇವತ್ತಿನ ಕ್ಲಾಸ್ ನಾನು ಏನೊಂದು ಯುಟ್ರಸ್ ಅದು ಕ್ಲಾಸ್ ಅನ್ನ ನಾನು ತಗೊಳ್ತಾ ಇದ್ದೀನಿ. ಇದ್ರಲ್ಲಿ ನಿಮಗೆ ಇವಾಗ ಗೊತ್ತಾಗುತ್ತೆ ಲೇಡೀಸ್ ಗಳಿಗೆ ಎಷ್ಟು ಒಂದು ಪ್ರಾಬ್ಲಮ್ಸ್ ಗಳು ಬರ್ತದೆ. ಸೊ ಯಾವ ರೀತಿಯಲ್ಲಿ ಬರ್ತದೆ, ಯಾವ ರೀತಿಯಲ್ಲಿ ಅವರು ಫೇಸ್ ಮಾಡ್ತಾ ಇರ್ತಾರೆ. ಒಂದು ಟೈಪ್ ಅಲ್ಲಿ ಇರಿಟೇಟಿಂಗ್ ಆಗ್ತಾ ಇರುತ್ತೆ, ಅವರಿಗೆ ಮೂಡ್ ಸ್ವಿಂಗ್ಸ್ ಗಳು ಆಗ್ತಾ ಇರುತ್ತೆ. ಒಮ್ಮೆಲೆ ಅವ್ರದ್ದು ಹೈಪರ್ ಟೆನ್ಷನ್ ಆಗ್ಬಿಡುತ್ತೆ, ಬಿಪಿಗಳು ರೈಸ್ ಆಗುತ್ತೆ. ಬಿಕಾಸ್ ಯಾಕಂತ ಹೇಳಿದ್ರೆ ನಮ್ಮ ಯುಟ್ರಸ್ ಅಲ್ಲಿ ಆಗುವಂತಹ ಪ್ರಾಬ್ಲಮ್ಸ್ ಗಳಿಂದ. ಓಕೆ, ಸೊ ಇವಾಗ ಯುಟ್ರಸ್ ಗಳ ಬಗ್ಗೆ ಹೇಳ್ತೇನೆ. ಸೊ ಇವತ್ತೊಂದು 15 ಮಿನಿಟ್ಸ್ ಜಾಸ್ತಿ ಮಾಡ್ತೀನಿ. ನೆಕ್ಸ್ಟ್ ಡೇ ಅಲ್ಲಿ ಪುನಃ ಈ ಟಾಪಿಕ್ ಅನ್ನ ಕಂಟಿನ್ಯೂ ಮಾಡ್ತೇನೆ. ಓಕೆ, ಸೊ ನಂದು ವಾಯ್ಸ್ ಕ್ಲಿಯರ್ ಇದೆಯಾ? ಕ್ಲಿಯರ್ ಇದ್ರೆ ಎಸ್ ಹಾಕಿ, ಕ್ಲಿಯರ್ ಅಂತ ಹೇಳ್ಬಿಟ್ಟು ಹಾಕಿ. ಸೊ ನಾನು ಸ್ಕ್ರೀನ್ ಶೇರ್ ಮಾಡ್ತೇನೆ. ಎಲ್ಲಾ ಡೌಟ್ ಗಳನ್ನ ಇಟ್ಕೊಳ್ಳಿ ದಯವಿಟ್ಟು. ಎಲ್ಲರದು ಏನೆಲ್ಲ ಡೌಟ್ಸ್ ಗಳು ಇದೆ 5th ಡೇ ಅಲ್ಲಿ ಫುಲ್ ಕವರ್ ಮಾಡ್ತೇನೆ ನಾನು. ಓಕೆ, ಇವಾಗ ನಾವು ಸ್ವಲ್ಪ ನಮ್ಮ ಲೇಡೀಸ್, ಯಾಕಂದ್ರೆ ತುಂಬಾ ಲೇಡೀಸ್ ಗಳಿಗೆ ಈ ಪ್ರಾಬ್ಲಮ್